ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರೋ ಅಂತ ಬೆಳಿಗ್ಗೆ ತಿಂಡಿ, ಅಥವಾ ಇದನ್ನ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು. ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ. ಇದನ್ನ ನೆನೆಸಿಟ್ಕೊಂಡಿರೋ ಕಡಲೆಕಾಳು, ಹೆಸರು ಕಾಳು, ಬಾದಾಮಿ ಸುಮಾರು 8ರಿಂದ 10, ಒಣಮೆಣಸಿನಕಾಯಿ 4. ಈ ರೆಸಿಪಿನ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳಂಗಿದ್ರೆ ಈ 4 ಪದಾರ್ಥಗಳನ್ನ ರಾತ್ರಿನೇ ನೆನೆ ಹಾಕೊಳ್ಳಿ. ಮಲ್ಕೊಳ್ಳೋಕೆ ಮುಂಚೆ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಸುಮಾರು 5ರಿಂದ 6 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೊಳಂಗಿದ್ರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ 2 ಗಂಟೆಯಷ್ಟರಲ್ಲಿ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಕಡಿಮೆ ಅಂದರೆ 5ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಬೇಕು. ಅಥವಾ ಇನ್ನೂ ಬೇಗ ನೆನೆಸ್ಕೊಳಂಗಿದ್ರೆ ಚೆನ್ನಾಗಿ ಬಿಸಿನೀರಲ್ಲಿ ನೆನೆ ಹಾಕಿ. ಬಿಸಿನೀರಲ್ಲಿ ನೆನೆ ಹಾಕಿದ್ರೆ 2 ಗಂಟೆಗೆ 2 ಅವರ್ಗೆ ಚೆನ್ನಾಗಿ ನೆಂದೋಗುತ್ತೆ. ಇವಾಗ ಇದನ್ನು ದೋಸೆ ಹಿಟ್ಟದಲ್ಲಿ ರುಬ್ಕೋಬೇಕು. ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಥವಾ ದೋಸೆ ಹಿಟ್ಟು ಬರಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಸೇರಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ, ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕರವಾಗಿರೋ ಅಂಥ ರೆಸಿಪಿ. ಮಾಡೋದು ಕೂಡ ತುಂಬಾ ಸುಲಭ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ತಕ್ಷಣವೇ ಮಾಡ್ಕೋಬೋದು. ರುಬ್ಬಿದ ತಕ್ಷಣವೇ ಮಾಡ್ಕೋಬೋದು. ಅಥವಾ ಬೇಕಿದ್ರೆ ಹಿಟ್ಟನ್ನ ಹುಳಿ ಬರೆಸ್ಕೋಬೋದು. ಸುಮಾರು 3ರಿಂದ 4 ಅವರ್ಗೆ ಹಿಟ್ಟು ಚೆನ್ನಾಗಿ ಹುಳಿ ಬಂದ್ಬಿಡುತ್ತೆ. ನಾನಿನ್ನು ಹಿಟ್ಟನ್ನ ಹುಳಿ ಬರೆಸ್ಕೊಳ್ತಾ ಇಲ್ಲ, ಫರ್ಮೆಂಟೇಷನ್ ಮಾಡ್ಕೊಳ್ತಾ ಇಲ್ಲ. ಹಿಟ್ಟು ರೆಡಿಯಾಗಿದೆ. ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ತೆಳುವಾಗಿ ದಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು. ಇದು ಚಟ್ನಿ ಪುಡಿ. ರೆಡಿಮೇಡ್ ಚಟ್ನಿ ಪುಡಿ ಯಾವ ಕಂಪ್ನಿದಾದರೂ ಪರವಾಗಿಲ್ಲ, ಯಾವ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ. ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಅಥವಾ ಮನೇಲಿ ಮಾಡಿರೋ ಚಟ್ನಿ ಪುಡಿ ಇದ್ರೂ ಕೂಡ ಪರವಾಗಿಲ್ಲ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ತೆಳುವಾಗಿ ಮಾಡಿಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಟ್ರೈ ಮಾಡಿ ನೋಡಿ. ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿ ಕೂಡ ಇರುತ್ತೆ. ಕಾಳು, ಬಾದಾಮಿ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.